ಡಾಕ್ಟರ್ ಭೀಮಸೇನಾಚಾರ್ಯ ಆತನೂರವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನೆನ್ನೆ ನೀವು ಒಂದು ಸ್ಟುಡಿಯೋಗೆ ಹೋಗಿದ್ದೆ ಅಂತ ಕೇಳ್ಪಟ್ಟೆ. ಅಲ್ಲಾದಂತಹ ಆಭಾಸ ಇಲ್ಲಿ ಆಗೋಕೆ ನಾನು ಬಿಡಲ್ಲ. ಅದಕ್ಕೆ ಆರಂಭದಲ್ಲೇ ಕೇಳಿದೆ, ನೀವು ಇಲ್ಲಿ ಯಾರಾದರೂ ಮದ್ದು ಮಾಂಸ ತಂದಿದ್ದೀರೇನಪ್ಪ ಸ್ಟುಡಿಯೋದಲ್ಲಿ ಅಂತ. ತಿನ್ನಕ್ಕೆ ತಪ್ಪಲ್ಲ, ಎಲ್ಲಿ ತಿನ್ನಬೇಕೋ ಎಲ್ಲಿ ಪ್ರದರ್ಶನ ಮಾಡಬೇಕೋ ಅಲ್ಲಿ ಮಾತ್ರ ಮಾಡಬೇಕು. ನೆನ್ನೆ ಆಗಿರುವಂತಹ ಒಂದು ಸಮಸ್ಯೆಗೆ ಧಕ್ಕೆಗೆ ನಾನು ಸಾರಿ ಕೇಳ್ತೀನಿ. ಪ್ಲೀಸ್ ಗೋ ಹೆಡ್. ಏನು ಸರ್, ಸಮತೋಲನ ಆಹಾರಕ್ಕೂ ಸಾತ್ವಿಕ ಆಹಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ತಿಳಿದಿರುವಂತೆ ನಾನು ಊಟ ಮಾಡಿದಂತೆ ನೀವೇನು ಹೇಳ್ತೀರಿ? ನಮಸ್ಕಾರ. ಮೊದಲನೇದಾಗಿ ಅವರು ಎಲ್ಲರೂ ಈಗ ಕೃಷ್ಣ ದೇವರು ಅಂತ ಇಟ್ಕೊಂಡ್ರೂ ಕೂಡ ಕೃಷ್ಣ ಅಂತ ಈ ಪಠ್ಯಪುಸ್ತಕ ಹೆಸರಿಟ್ಟಿದ್ದಕ್ಕೆ ಬೇರೆ ಯಾರಿಗೂ ಇದರಿಂದ ಏನು ತೊಂದರೆ ಅಂತೂ ಇಲ್ಲ. ಒಂದು, ಕೃಷ್ಣ ಮೊದಲು ಕರ್ನಾಟಕಕ್ಕೆ ಏನು ಸಂಬಂಧ ಅಂದರೆ ಅವಶ್ಯವಾಗಿ ಕರ್ನಾಟಕಕ್ಕೆ ಸಂಬಂಧ ಇದ್ದಾನೆ. ಕೃಷ್ಣ ಉಡುಪಿಯ ಕೃಷ್ಣ ಅಂತ ನಾವು ಹೇಳ್ತೇವೆ. ಮಥುರೆಯಲ್ಲಿ ಅವನ ಅವತಾರ ಮಾಡಿರ್ಬೋದು, ದ್ವಾರಕೆಯಲ್ಲಿ ಬೆಳೆದಿರಬಹುದು. ಆದರೆ ಕೃಷ್ಣನ ಭಕ್ತರು ಬಹುಸಂಖ್ಯಾತರಾಗಿ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ. ಒಂದು, ಮತ್ತು ಆ ಕೃಷ್ಣನ ಒಂದು ಜಾಗೃತಿ, ಕೃಷ್ಣನ ಉಪದೇಶ, ಧರ್ಮ ಅವಶ್ಯವಾಗಿ ಮಕ್ಕಳಿಗೆ ಬೇಕು. ಅದು ಬೇಡ ಎಂಬುದರಲ್ಲಿ ಅರ್ಥವೂ ಅಲ್ಲ. ಮತ್ತು ಕೃಷ್ಣ ಅಂತ ಹೆಸರಿಟ್ಟ ಮಾತ್ರಕ್ಕೆ ಇದು ಕೇಸರೀಕರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಹೀಗೆ ವ್ಯವಸ್ಥೆ ಮಾಡ್ತಾರೆ, RSS ಅವರು ವ್ಯವಸ್ಥೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲ. ಡಯಟ್ ಪ್ಲಾನ್ ಬಗ್ಗೆ ಅಥವಾ ಡಯಟ್ ತಟ್ಟೆ ಬಗ್ಗೆ ನೀವು ಹೇಳ್ಬಿಟ್ರೆ ನಾನು ಚರ್ಚೆ ಆರಂಭ. ನಾನು ಹೇಳ್ತೀನಿ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಕೃಷ್ಣ ಹೆಸರು ಬಗ್ಗೆ ನಾನು ಹೇಳ್ತೀನಿ, ಹೆಸರು ಬಗ್ಗೆ ಹೇಳ್ತೀನಿ, ಒಂದು ನಿಮಿಷ. ಎರಡೂ ಹೇಳ್ತಾ ಇದ್ದೀನಿ ನಾನು. ಒಂದು ನಿಮಿಷ ಬಗ್ಗೆ ಹೇಳಿ. ಕೃಷ್ಣ ಅಂತ ಹೆಸರಿಟ್ಟ ಮಾತ್ರಕ್ಕೆ ಅದು ಕೇವಲ ಕೇಸರೀಕರಣ ಆಗಬೇಕಾಗಿಲ್ಲ. ಒಂದು, ಮತ್ತು ಕೃಷ್ಣನ ತತ್ವವನ್ನ ಮಕ್ಕಳಿಗೆ ಹೇಳಿದ್ರೆ ಏನು ತೊಂದರೆ ಇಲ್ಲ. ಒಂದು, ಜೊತೆ ಕೃಷ್ಣ ನದಿ ನೀವು ಕೃಷ್ಣ ಅಂತ ಹೆಸರಿಡ್ಬೇಕಾಯ್ತು. ಹೆಸರಿಡೋರು ಅಂದ್ರೆ ತಪ್ಪಾಗಿದೆಯೋ ಏನೋ ನಂಗೆ ಗೊತ್ತಿಲ್ಲ ಇನ್ನು. ಆಮೇಲೆ ನಿನ್ನೆ ಆ ಪುಸ್ತಕದ ಮಂಡಳಿಯವರು ಒಬ್ಬರು ಹೇಳಿದ್ರಲ್ಲಿ, ಈ ಪುಸ್ತಕ ಇನ್ನೂ ಪ್ರಿಂಟ್ ಆಗಿಲ್ಲ, ಆನ್ಲೈನಲ್ಲಿ ಬಂದಿದೆ, ಇದು ಒಂದು ಹೇಳಿದ್ರು. ಜೊತೆಗೆ ನೋಡಿ, ನೀವು ಕಾವೇರಿ, ಗಂಗಾ, ಜಮುನಾ ನದಿಗಳ ಹೆಸರಿಟ್ಟಿದ್ದಾರೆ ಬೇರೆ ಪುಸ್ತಕಗಳಿಗೆ. ಇಂಗ್ಲಿಷು, ವಿಜ್ಞಾನ ಎಲ್ಲ, ಮ್ಯಾಥಮೆಟಿಕ್ಸ್ ಎಲ್ಲ ಹೇಳಿದ್ರಲ್ಲಿ ಗೊತ್ತಾಯ್ತಾ ಇಲ್ಲ. ಬೇರೆ ಇಟ್ಟಿದ್ದಾರೆ ಒಂದು ವಿಷಯ. ಇಲ್ಲ ಹೇಳ್ತೇನೆ, ಕೇಳಿ ಒಂದು ನಿಮಿಷ. ಅದು ಅವ್ರು ಹೇಳಿದ್ದು, NCERT ಅವ್ರು ಹೇಳಿದ್ದು ನದಿ ಹೆಸರನ್ನೇ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನದಿ ಹೆಸರನ್ನೇ ಇಟ್ಟಿದ್ದ ಅಂದರೆ ನೀವು ಹೆಸರು ಹೇಳೋದು ಅದು ಬರೆಯೋದು ತಪ್ಪಾಗಿದೆ ಅನ್ಕೋಬೋದು. ಅವಶ್ಯವಾಗಿ ಕೃಷ್ಣೇನು ಅಂದಿಲ್ಲ, ಕೃಷ್ಣ ಅಂತೂ ಅಂದಿಲ್ಲ. ಎಸ್, ನೀವು ಹೇಳಿದ್ದು ಕರೆಕ್ಟ್. ಬಟ್ ನದಿಗಳ ಹೆಸರೇ ಇಟ್ಟಿದ್ದಾರೆ ಅಂತ ಅವ್ರು ಯಾಕೆ ಹೇಳಿದ್ದಾರೆ ಅಂದರೆ, ಬೇರೆ ವಿಷಯ ಪಠ್ಯ ಪುಸ್ತಕಗಳಿಗೆ ನದಿಗಳ ಹೆಸರಿಟ್ಟಿದ್ದಾರೆ. ಅಲ್ಲಿ ನೋಡಿ, ಜಮುನಾ, ಗಂಗಾ, ಕಾವೇರಿ ಹೆಸರಿಟ್ಟಿದೆ, ಇದು ಕೃಷ್ಣ ಅಂತ ಹೆಸರಿಟ್ಟಿದ್ದಾರೆ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟಿರೋದು. ಇದ್ರ ಜೊತೆಗೆ ಕೃಷ್ಣ ಅಂತ ನದಿ ಹೆಸರಿಟ್ರು ಸರಿ, ಈ ಕಡೆ ಕೃಷ್ಣ ಅಂತ ದೇವರ ಹೆಸರಿಟ್ರು ಇನ್ನೊಂದು ಮಾತು ಹೇಳ್ತೇನೆ, ಬೇರೆ ವರ್ಗದ ಭಕ್ತರು ಕೂಡ ನಾನು ಒಪ್ಕೊಂತೀನಿ ಸರ್. ನನಗೆ ನಾವು ಹೇಳ್ತಾ ಇಲ್ಲ, ಎಲ್ಲಾ ವರ್ಗದ ಭಕ್ತರು ಕೃಷ್ಣನ ಭಕ್ತರಿದ್ದಾರೆ. ಅಡ್ಡಿ ಇಲ್ಲ, ಅಭ್ಯಂತರನೂ ಇಲ್ಲ, ನಾನು ಒಪ್ಕೊಂತೀನಿ. ಕೃಷ್ಣ ಅಂತ ಇಟ್ರು ನಾನು ಒಪ್ಕೊಂತೀನಿ, ರಾಮ ಅಂತ ಇಟ್ರು ಒಪ್ಕೊಂತೀನಿ, ಶಿವ ಅಂತ ಇಟ್ರು ಒಪ್ಕೊಂತೀನಿ, ತಿರುಪತಿ ಅಂತ ಇಟ್ರು ಒಪ್ಕೊಂತೀನಿ. ಬಟ್ ಅದೇ ಜಾಗಕ್ಕೆ ನಾನೊಬ್ಬ ಇಲ್ಲಿ ಪತ್ರಕರ್ತೆಯಾಗಿ ಮಾತಾಡ್ತಾ ಇದ್ದೀನಿ. ಏಸು ಕ್ರಿಸ್ತನಿಂದಲೂ ಕಲಿಯುವಂಥದ್ದು ಬಹಳಷ್ಟು ಇದೆ ಸರ್. ಏಸು ಕ್ರಿಸ್ತನ ಅಥವಾ ಮೇರಿ ಅಂತನೋ ಪುಸ್ತಕದ ಹೆಸರಿಟ್ಕೊಂಡಿದ್ರೆ ಬಹುಸಂಖ್ಯಾತರು ನಾವು ಒಪ್ಕೊತಾ ಇದ್ವಾ ಸರ್? ಚರ್ಚೆ ಆಗ್ತಾ ಇರ್ಲಿಲ್ವಾ? ಸರಿ, ನಾನು ಕೇಳ್ತೇನೆ ಈಗ. ಅಲ್ಲ, ಚರ್ಚೆ ಆಗ್ತಾ ಇತ್ತಲ್ವಾ ಸರ್? ಯಾವುದು ಚರ್ಚೆ ಆಗ್ತಾ ಇರಲಿಲ್ಲ. ಆಗ್ತಾ ಇರಲಿಲ್ಲ, ಯಾಕಂದ್ರೆ ಬೇರೆಯವ್ರು ಯಾರು ಕೇಳೋದು. ಇನ್ನು ನಾನು ಕೇಳ್ತೇನೆ ಶಾಸ್ತ್ರಿಗಳೇ, ಈ ಎಷ್ಟೋ ಹಿಂದೂ ಧರ್ಮದ ಸ್ಥಳಗಳಿಗೆ ಆಗಿರ್ಬೋದು, ಎಷ್ಟೋ ಹೆಸರು ಚೇಂಜ್ ಮಾಡಿದ್ದಾರೆ, ಎಷ್ಟೋ ವಿವಾದ ಇದೆ. ನಾನು ಹೇಳ್ತೇನೆ, ಟಾಪಿಕ್ಕಿಗೆ ಬರೋಣ. ನಾನು ನಿಮ್ಮ ಹತ್ರ ಕೇಳಿದ್ದು ಆಹಾರದ ಬಗ್ಗೆ. ಸಾತ್ವಿಕ ಆಹಾರಕ್ಕೂ ಸಮತೋಲನ ಆಹಾರಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಸರ್? ಸಾತ್ವಿಕ ಆಹಾರ ಅಂದ್ರೆ ವ್ಯತ್ಯಾಸ ಇದೆ. ಇಲ್ಲಿ ಸಮತೋಲನ ಆಹಾರ ಅಂತ ಹೇಳಿ ಮಕ್ಕಳನ್ನ ಅರ್ಧ ಬರ್ಧ ವಿಚಾರವನ್ನ ತಿಳ್ಕೊಳ್ಳುವಂತೆ ಮಾಡುವಂಥದ್ದು ಸರಿನಾ ತಪ್ಪಾ? ಕೇಳಿ, ಮಕ್ಕಳನ್ನ ಅರ್ಧಮರ್ಧ ತಿಳ್ಕೋಬೇಕು ಆ ರೀತಿ ಹೇಳಿದ್ರೆ ಅದು ತಪ್ಪು. ನಾನು ಹೇಳ್ತೇನೆ, ಆ ಪುಸ್ತಕದಲ್ಲಿರೋದು ಅಂದ್ರೆ ಸಸ್ಯಾಹಾರ ಮಾತ್ರ ಒಳ್ಳೆಯದು, ಮಾಂಸಾಹಾರ ಕೆಟ್ಟದ್ದು ಅಂತ ಏನು ಹೇಳಿಲ್ಲ ಅಲ್ಲಿ. ಒಂದು ನಾನು ಹೇಳ್ತೀನಿ ಕೇಳಿ, ಆ ಪುಸ್ತಕದ ಒಂದು ಫೋಟೋದಲ್ಲಿ ನಾನು ನಿನ್ನೆ ನೋಡಿದೆ, ಅಲ್ಲಿ ಮೊಟ್ಟೆನೂ ಇದೆ ಎಲ್ಲವೂ. ಈಗ ಬರ್ದಿಲ್ಲ ಅಂತ ಯಾಕೆ ಹೇಳಿಲ್ಲ ಅದನ್ನ ಅಂತ, ಯಾಕೆ ಬರ್ದಿಲ್ಲ ಸರಿ ಕೇಳಿ, ಸಸ್ಯಾಹಾರ ಮಾತ್ರ ಒಳ್ಳೆಯದು, ಮಾಂಸಾಹಾರ ಕೆಟ್ಟದ್ದು ಅಂತ ಹೇಳಿದಾರ? ಮಾಂಸಾಹಾರ ಕೆಟ್ಟದ್ದು ಮಕ್ಕಳಿಗೆ ಅಂತ ಅಲ್ಲಿ ಬರ್ದಿದ್ರೆ ಆಕ್ಷೇಪ ಮಾಡ್ಲಿ, ಹೋರಾಟ ಮಾಡ್ಲಿ. ಮಾಂಸಾಹಾರದ ಬಗ್ಗೆ ಅಲ್ಲಿ ನಿಷೇಧವೇ ಇಲ್ಲ. ಈ ಪ್ರಶ್ನೆ ಮಾಡೋ ಯಾಕೆ ಕಾರಣ? ನಾನು ಅಗೇನ್ ಆರಂಭದ ಚರ್ಚೆನ ನಿಮ್ ಗಮನಕ್ಕೆ ಹಾಕ್ತೀನಿ. ಶಿಕ್ಷಣ ಜ್ಞಾನದ ಕೇಂದ್ರವಾಗಿರ್ಬೇಕು, ಹೌದು, ಧರ್ಮದ ಅಥವಾ ರಾಜಕಾರಣದ ಕೇಂದ್ರ ಆಗಿರ್ಬೋದು. ನಂಬರ್ 1. ಸಮತೋಲನ ಆಹಾರ ಅಂದ್ರೆ ನಾನ್ ತಿಳ್ಕೊಂಡಿರುವ ಅಲ್ಪ ಸ್ವಲ್ಪ ಜ್ಞಾನವನ್ನ ಹಾಕ್ತೀನಿ ನೋಡಿ. ಮಾಂಸ, ಮೊಟ್ಟೆ,
ಈ ಮದ್ದು ಮಾಂಸ ಮೊಟ್ಟೆಯನ್ನು ತಿನ್ನಬೇಡಿ ಅಂದರೆ ನಾನು ಖಂಡಿತವಾಗ್ಲೂ ಒಪ್ಕೊತೀನಿ, ಖುಷಿಯಿಂದ ಒಪ್ಕೊಳ್ತೀನಿ, ಬಿಕಾಸ್ ನಾನು ತಿನ್ನಲ್ಲ. ಅದೇ ನನ್ನ ಸ್ನೇಹಿತ, ಒಕ್ಕಲಿಗ ಸ್ನೇಹಿತ, ಮೊಟ್ಟೆ ಮಾಂಸ ಇದು ಸಮತೋಲನ ಆಹಾರ ಅಲ್ಲ ಅಂದರೆ ಕ್ಯಾಕ್ರಿಸ್ತು ಅಂತ ಉಗಿತಾನೆ. ನನ್ನ ಕುರುಬ ಸ್ನೇಹಿತನೂ ಉಗಿತಾನೆ, ನನ್ನ ದಲಿತ ಸ್ನೇಹಿತನೂ ಒಪ್ಕೊಳ್ಳಲ್ಲ. ನನ್ನ ಮತ್ತೊಂದು ಧರ್ಮದವರು ಕೂಡ ನೀನು ತಿನ್ಕೊಂಡ್ರೆ ಸೊಪ್ಪು ತರಕಾರಿ ತಿನ್ಕೊಂಡಿರು, ನಮಗೆ ಯಾಕೆ ಹೇಳ್ತೀಯ? ಸಮತೋಲನ ಆಹಾರ ಅಂದರೆ ವಿಜ್ಞಾನ ಲೋಕವೇ ಪ್ರೂವ್ ಮಾಡಿಬಿಟ್ಟಿದೆ. ಮೀನು ಇಲ್ಲದ ಊಟವನ್ನು ಮಾಡಲೇಬಾರ್ದು ಅಂತ ಹೇಳ್ತಾರೆ, ಮೊಟ್ಟೆ ಇಲ್ಲದ ಊಟವನ್ನು ಮಾಡಲೇಬಾರ್ದು ಅಂತಾರೆ. ಪ್ರೋಟೀನ್ ಬೇಕು, ಫೈಬರ್ ಬೇಕು, ನಿಮಗೆ ಎಲ್ರಿಗೂ ನೆನ್ನೆಯಿಂದ ಇದೆ. ಯಾವುದು ಗುಡ್ ಫ್ಯಾಟ್ ಬೇಕು, ಗುಡ್ ಕಾರ್ಬೋಹೈಡ್ರೇಟ್ ಬೇಕು, ಕಾರ್ಬೋಹೈಡ್ರೇಟ್ ಇಷ್ಟೇ ಇರಬೇಕು, ಗುಡ್ ಫ್ಯಾಟ್ ಇರಲೇಬೇಕು. ಇದನ್ನೆಲ್ಲ ಕೇಳ್ಕೊಬಂದು ಈಗ ನೀನು ಬರೀ ಅನ್ನ ಸಾರು ತಿನ್ನು, ಮುದ್ದೆ ಸೊಪ್ಪು ಸಾರು ತಿನ್ನು ಅಂದರೆ ನನ್ನ ಉಳಿದಂತಹ ವರ್ಗದ ಸ್ನೇಹಿತರು ಯಾಕೆ ಸರ್ ಒಪ್ಕೋಬೇಕು? ಸಮತೋಲನ ಆಹಾರ ಅಂತಂದ್ರೆ ಅಲ್ಲಿ ಕೇವಲ ಸಸ್ಯಾಹಾರವನ್ನು ಮಾತ್ರ ತಿನ್ನು ಅಂತ ಹೇಳಿದಾರ? ಪುಸ್ತಕದಲ್ಲಿ ಇದೆಯಾ? ಅದೇ ಸಮತೋಲನ ಆಹಾರ ಅಂತಿದೆ, ಇದು ಮಾತ್ರ ಸ್ವೀಕಾರ. ಈಗ ಒಂದು ಕೇಳಿ, ಮೊದಲಿನಿಂದಲೂ ಕೂಡ ಅಲ್ಲಿ ಬಂದದ್ದೇ ಕೃಷ್ಣ ಅಂತ ನದಿ ಹೆಸರು ಅಂತ ನಾವು ಇಟ್ಟುಕೊಂಡಾಗ ಹಿಂದಿನ ಕಾಲಕ್ಕೆ ಸಿವಿಲೈಸೇಷನ್ ಅಂದ್ರೆ ನಾಗರಿಕತೆ ಉಂಟಾದ ಯಾವಾಗ ನದಿ ತೀರಗಳ ಪಕ್ಕದಲ್ಲಿ ಆಹಾರ ಪದಾರ್ಥಗಳನ್ನ, ತರಕಾರಿಗಳನ್ನ ಎಲ್ಲ ನಾವು ಹಾಕ್ತೇವೆ. ಆಮೇಲೆ ಒಳ್ಳೆ ತರಕಾರಿಗಳು, ಶುದ್ಧ ಸಸ್ಯಾಹಾರ ಮಕ್ಕಳಿಗೆ ತೊಂದರೆ ಆಗುತ್ತದೆ ಹೇಳಿ. ಅಲ್ಲ ಕೇಳಿಸ್ಕೊಳ್ಳಿ ಶಾಸ್ತ್ರಿಗಳೇ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೀವು ಆ ಚಿತ್ರದಲ್ಲಿ ಮೀನು ಇದೆ ಮೊಟ್ಟೆನೂ ಇದೆ ಅನ್ನೋದಕ್ಕೆ ನಾನು ಹೂ ಅಂತ ಒಪ್ಕೊಬಿಟ್ಟೆ. ಹೌದು, ಮೊಟ್ಟೆ ಒಂದು ಫೋಟೋ ಇದೆ, ಮೀನು ಗೀನಿಂದ ಹಾಕಿಲ್ಲ. ಕೇಳಿಸ್ಕೊಳ್ಳಿ, ಅವ್ರು ಬರ್ದಿರೋದು ಸಮತೋಲನ ಆಹಾರ. ನಮ್ಮ ದೇಹಕ್ಕೆ ಶಕ್ತಿ ದೊರಕಲು ಸಮತೋಲನ ಆಹಾರಗಳಾದ ಹಾಲು, ಸೊಪ್ಪು, ತರಕಾರಿ, ಹಣ್ಣು, ಹಂಪಲುಗಳು ಅಗತ್ಯ. ಇವು ನಮ್ಮ ದಿನನಿತ್ಯದ ಆಹಾರದ ಭಾಗವಾಗಬೇಕು. ಏನು ತಪ್ಪಿಲ್ಲ ಇದರಲ್ಲಿ. ಇದರ ಜೊತೆಗೆ ಇವ್ರು ಹೇಳಿರೋದಿಲ್ಲಿ ಸಮತೋಲನ ಆಹಾರ ಅಲ್ಲ, ಸಾತ್ವಿಕ ಆಹಾರ. ಸಾತ್ವಿಕ ಆಹಾರಕ್ಕೂ ಸಮತೋಲನ ಆಹಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮ್ಮ ಧರ್ಮಶಾಲೆಯಲ್ಲಿ, ನಿಮ್ಮ ದೇವಸ್ಥಾನದಲ್ಲಿ, ನಿಮ್ಮ ಅಂಗಳದಲ್ಲಿ ಸಾತ್ವಿಕ ಆಹಾರದ ಬಗ್ಗೆ ನೀವು ಜನರಿಗೆ ಪಾಠ ಮಾಡಿದ್ರೆ ಬಹಳ ಖುಷಿಯಿಂದ ಕೇಳಿಸ್ಕೊಳ್ತೀವಿ. ಬಟ್ ಸಾರ್ವಜನಿಕ ವೇದಿಕೆಯಲ್ಲಿ ಅದು ಉಲ್ಟಾ ಆಗಬಾರ್ದು. ಸಮತೋಲನ ಆಹಾರ ಅಂದ್ರೆ ಎಲ್ಲವೂ ಇರುವಂತದ್ದಾಗಿರ್ಬೇಕು. ವಿಜ್ಞಾನ ಲೋಕವನ್ನ ಒಪ್ಪಿರೋದನ್ನ ನೀವ್ ಯಾಕೆ ಇಲ್ಲ ಅಂತ ಎಲ್ಲ ಗಳಿತೀರಿ? ಅಲ್ಲಿ ಬರ್ದಿಲ್ಲ ಅಂದ್ರೆ ಓದ್ಬಾರ್ದು ಅಂತ ಅರ್ಥ. ಅಲ್ಲಿಗೆ ಬರ್ದಲ್ಲೇ ಇರುವಂತದ್ದನ್ನ ಮಕ್ಳು ಹೆಂಗ್ ತಿಳ್ಕೊಂತಾರೆ? ಮಾಂಸಾಹಾರದ ಬಗ್ಗೆ ಬೇರೆ ಪಾಠಗಳಿಲ್ವಾ ಅಲ್ಲಿ? ಕೇಳಿ, ಮೊಟ್ಟೆನೂ ಅಲ್ಲಿ ಇದೆಯಲ್ಲ, ಮೊಟ್ಟೆನೂ ಇದೆಯಲ್ಲ. ಕೇಳಿ ಒಂದು ನಿಮಿಷ. ಚಿಕ್ಕ ಮಕ್ಕಳಿಗೆ ಈಗಿನ ಕಾಲಕ್ಕೆ ಒಂದು ನಿಮಿಷ ಕೇಳ್ತೇನೆ ನಾನು. ಚಿಕ್ಕ ಮಕ್ಕಳ ವಿಷಯ ಹೇಳೋದಾನ ಪ್ರಾಮಾಣಿಕವಾಗಿ, ಚಿಕ್ಕ ಮಕ್ಕಳಿಗೆ ಈಗಿನ ಕಾಲಕ್ಕೆ ಅಂದ್ರೆ ಪ್ರಚೋದನೆಗೆ ಒಳಪಡಿಸಬಾರದು. ಜೊತೆಗೆ ಈ ಪಬ್ಜಿ ಅದು ಇದು ಆಟಗಳು ಬಂದು ಎಷ್ಟು ಮಕ್ಕಳು ಹಾಳಾಗಿ ಹೋಗುತ್ತಾ ಇದ್ದಾರೆ. ಆದ್ದರಿಂದ ಕೇಳಿ, ಒಂದು ನಿಮಿಷ, ಅದಕ್ಕೂ ಆಹಾರಕ್ಕೂ ಏನ್ ಸಂಬಂಧ? ಆಹಾರಕ್ಕೆ ಏನ್ ಸಂಬಂಧ ಅಂತ ಹೇಳ್ತೇನೆ. ಈ ಅತ್ಯಂತ ಅಂದ್ರೆ ಕೊಲೆಸ್ಟ್ರಾಲ್ ಬರತಕ್ಕಂಥ, ಫ್ಯಾಕ್ಟ್ ಇರತಕ್ಕಂತಹ, ಅಂದ್ರೆ ಬೇರೆ ಬೇರೆ ಫ್ಯಾಟ್ ಬರತಕ್ಕಂಥ ಆಹಾರಗಳನ್ನು ತಿಂದು ಬುದ್ಧಿ ಪ್ರಚೋದನೆ ಆಗುತ್ತದೆ. ಕೇಳಿ ಒಂದು ನಿಮಿಷ. ಬುದ್ಧಿಯಲ್ಲಿ ಪ್ರಚೋದನೆ ಆಗುತ್ತದೆ ಮಕ್ಕಳಿಗೆ. ಈರುಳ್ಳಿ ತಿನ್ನಬಾರ್ದು, ಬೆಳ್ಳುಳ್ಳಿ ತಿನ್ನಬಾರ್ದು, ಅದು ಅದು ಏನು ಬಂದಿಲ್ಲ ಅಲ್ಲಿ, ಅದು ಹೇಳೇ ಇಲ್ಲ. ನಾವು ಯಾವುದು ನಿಷೇಧ ಮಾಡಿಲ್ಲ ಅಲ್ಲಿ. ನಾ ಹೇಳ್ತೇನೆ ಮಕ್ಕಳಿಗೆ ಯಾವ್ದು ಒಳ್ಳೇದು. ಈಗ ಒಂದು ಡಾಕ್ಟರ್ ಹೇಳ್ತಾರೆ, ಕೇಳಿ ಒಂದು ನಿಮಿಷ. ಒಂದು ಡಾಕ್ಟರ್ ಹೇಳ್ತಾರೆ ಇಂತಹ ಫ್ಯಾಟ್ ಬರತಕ್ಕಂಥ ಆಹಾರ ತಿನ್ನಬೇಡ. ಅದು ಹೇಳ್ತಾರೆ, ಡಾಕ್ಟರ್ ಮಾಂಸಾಹಾರ ಬೇಡ ಅಂದ್ರೆ ಬೈತೀವ ನಾವು. ವಾದಕ್ಕೆ ವಾದ ಅಂತ ಬೈತೀವ ಹೇಳಿ. ಬರೀ ಸಸ್ಯಾಹಾರ ಯಾವುದು ಒಳ್ಳೇದು ಅದು ಹೇಳಿದ್ದಾರೆ, ಬರೀ ಸಸ್ಯಾಹಾರ ಅಂತ ಅಲ್ಲಿಲ್ಲ. ಅಲ್ಲಿ ಬರ್ದಿರೋದೇ ಅದು ಸರ್. ಅದೇ ಸಮತೋಲನ ಆಹಾರ ಅಂತ ಹೇಳಿದ್ದಾರೆ. ಸಮತೋಲನ ಮಾಂಸ ಬೇಡ ಅಂತ ಹೇಳಿದಾರೆ ಹೇಳಿ. ಅದು ಸಮತೋಲನ ಆಹಾರ ಅಲ್ಲ. ಮೊಟ್ಟೆ ಇದೆ ಅಲ್ಲ ಅಲ್ಲಿ. ಸಾತ್ವಿಕ ಆಹಾರಕ್ಕೂ ಸಮತೋಲನ ಆಹಾರಕ್ಕೂ ವ್ಯತ್ಯಾಸ ಇದೆ ಶಾಸ್ತ್ರಿಗಳೇ, ನಿಮಗೆ ಗೊತ್ತಿದೆ. ಅದೇ ಸಮತೋಲನ ಆಹಾರ ಅಂತಂದ್ರೆ ನಾ ಹೇಳೋದು, ಸಮತೋಲನ ಆಹಾರ ಎರಡೂ ಇರ್ಲಿ, ಯಾರು ಬೇಡ. ಎಲ್ಲವೂ ಇದ್ದಂತದ್ದು ಸಮತೋಲನ ಆಹಾರ. ಎಲ್ಲವೂ, ಅದು ಮೊಟ್ಟೆನೂ ಇದೆ ಅಲ್ಲ, ಮತ್ತೆ ಬರ್ದಿಲ್ಲ ಬರ್ದಿಲ್ಲ ಅನ್ನುವಂಥದ್ದೇ ಚರ್ಚೆ ಅಲ್ವಾ? ಎಸ್.